ಏಕಮೇವ ದ್ವಿತೀಯಂ. ಸರ್, ದೇವರ ದೀಪ ಹಚ್ಚಬೇಕು ಅಥವಾ ದೇವರ ದೀಪ ಬೆಳಗಬೇಕು ಅನ್ನೋ ಒಂದು ವಿಚಾರ ಬಂದಾಗ ಈ ಸುಮಾರು ಟಿ ವಿ ಚಾನೆಲ್ಗಳಲ್ಲಿ ಈ ದೇವರಿಗೆ ಆ ದೀಪವನ್ನು ಹಚ್ಚಿ, ಆ ದೇವರಿಗೆ ಈ ಎಣ್ಣೆಯ ದೀಪವನ್ನು ಹಚ್ಚಿ ಆ, ಅಂತೆಲ್ಲ ಬೇರೆ ಬೇರೆ ಎಣ್ಣೆಗಳನ್ನು ಹೇಳ್ತಾರೆ. ಅದರ ಜೊತೆಗೆ ಈ ಕರಾವಳಿ ಭಾಗ ಏನಿದೆ, ಕೇರಳ ಅಥವಾ ಮಂಗಳೂರು ಭಾಗದಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ದೀಪ ಹಚ್ಚೋದು ಉಂಟು, ನಾನು ನೋಡಿದ್ದೀನಿ. ಯಾವ ದೀಪ ಹಚ್ಚಬೇಕು ಅಥವಾ ಯಾವುದೋ ಈ ಪ್ರತ್ಯೇಕ ದೇವತೆಗೆ ಈ ಥರದ ಎಣ್ಣೆಲೇ ಹಚ್ಚಬೇಕು ಅಂತ ಏನಾದ್ರು ಹೇಳಿದೆಯಾ? ಈ ವಿಚಾರವಾಗಿ ಮಾಹಿತಿ ತಿಳಿಸ್ಕೊಡಿ ಸರ್. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ. ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ಬಂಧು ಮಿತ್ರರೇ, ಸಾಮಾನ್ಯವಾಗಿ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತೆ ಸಾಯಂಕಾಲ ಎರಡು ಸಂಧ್ಯಾಕಾಲಗಳಲ್ಲೂ ಕೂಡ ದೇವರ ಮುಂದೆ ದೀಪವನ್ನು ಬೆಳಗತಕ್ಕಂತಹ ಒಂದು ಪದ್ಧತಿ ನಮ್ಮಲ್ಲಿ ಇದೆ. ಸಾಮಾನ್ಯವಾಗಿ ಎಲ್ಲರೂ ಬೆಳಗ್ತಾರೆ. ಈ ದೇವರ ಮುಂದೆ ದೀಪವನ್ನ ಬೆಳಗಬೇಕಾದಾಗ ತುಂಬಾ ಜನ ಪ್ರಶ್ನೆಯನ್ನ ಕೇಳತಕ್ಕಂತಹದ್ದು, ನಾವು ಯಾವುದರಿಂದ ದೀಪವನ್ನು ಬೆಳಗಬೇಕು? ಯಾಕೆ ಅಂದ್ರೆ ಸಾಮಾನ್ಯವಾಗಿ ನೀವೇ ನೋಡ್ತಾ ಇರ್ತೀರಾ, ಒಬ್ಬೊಬ್ರು ಒಂದೊಂದೊಳು ಹೇಳ್ತಾರೆ. ಒಬ್ರು ಸಾಸಿವೆ ಎಣ್ಣೆಯಲ್ಲಿ ಬೆಳಗ್ಗೆ ಅಂತಾರೆ, ಒಬ್ರು ಕಡಲೆಕಾಯಿ ಎಣ್ಣೆ ಹೇಳ್ತಾರೆ, ಒಬ್ರು ಕೊಬ್ಬರಿ ಎಣ್ಣೆ ಹೇಳ್ತಾರೆ, ಒಬ್ರು ತಾಳೆ ಎಣ್ಣೆ ಹೇಳ್ತಾರೆ. ಹೀಗೆ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ದಾಗ ಜನಗಳಿಗೆ ಕನ್ಫ್ಯೂಷನ್. ಇನ್ನು ಕೆಲವರು ದೀಪದ ಎಣ್ಣೆ ಅಂತಾನೆ ಇವಾಗ ಹೊಸದಾಗಿ ಅದೇನೋ ಬಂದ್ಬಿಟ್ಟಿದೆ, ದೀಪದ ಎಣ್ಣೆ ಅಂತ ಹೇಳ್ತಾರೆ. ಯಾವ್ದೊಳಗೆ ಬೆಳಗ್ಬೇಕಾಗಿದ್ದಾರೆ. ಇನ್ನು ಕೆಲವರು ತುಪ್ಪದ ದೀಪ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ್ದು ಮಾಡಬೇಕು ಅನ್ನೋದನ್ನ ವಿಚಾರ ಮಾಡಿ ನೋಡಿದಾಗ ಶಾಸ್ತ್ರದಲ್ಲಿ ನಮಗೆ ಪ್ರಮಾಣ ಸಿಗತ್ತೆ. ಸ್ಮೃತಿ ಗ್ರಂಥಗಳಲ್ಲಿ ನ ಘೃತ ತೈಲಂ ವಿನ ಕಿಂಚನ ದೀಪಾಕ್ತೆ, ಇಷ್ಟೇ ಬಹಳ ಸ್ಪಷ್ಟವಾಗಿ ಸೂತ್ರದ ರೂಪದಲ್ಲಿ ಸ್ಮೃತಿ ಗ್ರಂಥದಲ್ಲಿ ಹೇಳಿರ್ತಕ್ಕಂಥದ್ದು. ನ ಘೃತ ತೈಲಂ ವಿನ ಕಿಂಚನ ದೀಪಾಕ್ತೆ. ದೀಪಾಕ್ತೆ ದೀಪಕ್ಕೋಸ್ಕರ, ಘೃತ ತೈಲಂ ವಿನ ನ ಕಿಂಚಿತ್. ಘೃತ ತೈಲ, ಘೃತ ಅಂದ್ರೆ ತುಪ್ಪ, ತೈಲ ಅಂದ್ರೆ ಎಳ್ಳೆಣ್ಣೆ. ತಿಲಾಯಾಹ ಇದಂ ತೈಲಂ ಅಂತ ಸಂಸ್ಕೃತದಲ್ಲಿ ವ್ಯುತ್ಪತ್ತಿ ಅದಕ್ಕೆ. ನಾನು ಟೆಕ್ನಿಕಲ್ ಆಗಿ ಮಾತಾಡಿದ್ರೆ ಕೆಲವರು ಅರ್ಥವಾಗದೇ ಇರ್ಬೋದು, ಅದಕ್ಕೆ ಆಡ್ ಭಾಷೆನಲ್ಲಿ ಎಳ್ಳೆಣ್ಣೆ ಅಂತ ಹೇಳಿದೆ ನಾನು ಅಷ್ಟೇ, ನಿಮ್ಗೆ ಅರ್ಥವಾಗೋ ಭಾಷೆನಲ್ಲಿ. ಹಾಗಾಗಿ ತುಪ್ಪದ ದೀಪವನ್ನ ಬೆಳಗಬೇಕು ದೇವರಿಗೆ, ಅಥವಾ ಎಳ್ಳೆಣ್ಣೆಯ ದೀಪವನ್ನ ಬೆಳಗಬೇಕು. ಇದು ಎರಡೇ. ನ ಘೃತ ತೈಲಂ ವಿನ ಕಿಂಚನ, ಬೇರೆ ಯಾವುದು ಇಲ್ಲ ಅಂತ ಸ್ಪಷ್ಟವಾಗಿ ಶಾಸ್ತ್ರನೇ ಹೇಳ್ಬಿಟ್ಟಿದೆಯಲ್ಲ. ನಾ ಹೇಳ್ತಿಲ್ಲ ಇಲ್ಲಿ. ನಾನು ಯಾವುದನ್ನು ತುಂಬಾ ಜನ ನನ್ ಕೇಳ್ತಾರೆ, ನೀವು ಹಾಗೆ ಹೇಳಿದ್ದೀರಾ ಹೀಗೆ ಹೇಳಿದ್ದೀರಾ. ನಾ ಹೇಳಿಲ್ಲ, ಅದು ಋಷಿಗಳು ಹೇಳೋದು, ನಾನು ನಿಮ್ಗೆ ಹೇಳ್ತಿದ್ದೀನಿ ಅಂತೀನಿ. ಅವ್ರು ಕೋಡಿಂಗ್ ಮಾಡಿದ್ರೆ ನಾನು ಡಿಕೋಡಿಂಗ್ ಮಾಡ್ತಿದ್ದೀನಿ. ಯಾಕೆ ನಿಮ್ಗೆ ಸಂಸ್ಕೃತ ಬರಲ್ಲ, ನಾನು ಸಂಸ್ಕೃತದಲ್ಲಿ ಅದನ್ನ ಬಿಡಿಸಿ ಕನ್ನಡದಲ್ಲಿ ಕನ್ನಡೀಕರಣ ಮಾಡಿ ಹೇಳ್ತಾ ಇರ್ತೀನಿ ಅಷ್ಟೇ. ನಂದು ಯಾವುದು ಇಲ್ಲಿ ಎಕ್ಸ್ಟ್ರಾ ಒಂದೇ 1% .001% ನಂದು ಅಂತ ಇರೋದಿಲ್ಲ. ನಂದೇ ಇದ್ದಾಗ ಅಕಸ್ಮಾತ್ ಇದು ನನ್ನ ಅಭಿಪ್ರಾಯ ಅಂತ ಸ್ಪಷ್ಟವಾಗಿ ಹೇಳುತ್ತೇನೆ ನಾನು. ಹಾಗಾಗಿ ಋಷಿಮುನಿಗಳು ಹೇಳಿರೋ ಲೆಕ್ಕಾಚಾರದಲ್ಲಿ ನ ಘೃತ ತೈಲಂ ವಿನ ಕಿಂಚನ ದೀಪಾಕ್ತೆ. ದೀಪಕ್ಕೋಸ್ಕರ ನೀವು ಬೆಳಗ್ತಕ್ಕಂಥದ್ರೊಳಗೆ ತುಪ್ಪದ ದೀಪ ತುಪ್ಪದ ದೀಪ ಎಲ್ಲರೂ ಹಚ್ಚಕ್ಕಾಗಲ್ಲ ಡೈಲಿ. ತಿನ್ನಕ್ಕೆ ಆಗಲ್ಲ, ಡೈಲಿ ತುಪ್ಪ ತಿನ್ನಕ್ಕೆ ಎಷ್ಟೋ ಜನಕ್ಕಾಗಲ್ಲ. ಹಾಗಾಗಿ ಇವತ್ತಿನ ಲೈಫ್ ಸ್ಟೈಲ್ ತುಪ್ಪ ಅಂದ್ರೆ ಯಾವುದೋ ಅಲ್ಲ, ಶುದ್ಧವಾದ ತುಪ್ಪನ ಹೇಳ್ತಾ ಇರ್ತಕ್ಕಂಥದ್ದು. ನಾನು ಯಾವುದು ಬ್ರ್ಯಾಂಡ್ಗಳ ಬಗ್ಗೆ ಎಲ್ಲ ಹಾಕೋಲ್ಲ. ಎಲ್ಲಾ ಬ್ರ್ಯಾಂಡ್ಗಳು ಆಲ್ಮೋಸ್ಟ್ ಮೋಸದ ಬ್ರ್ಯಾಂಡ್ಗಳು ಅಂತಾನೆ ಹೇಳ್ಬೋದು, ಹೆಚ್ಚು ಕಮ್ಮಿ. ಹಾಗಾಗಿ ಮನೆಯಲ್ಲಿ ನೀವು ಹಾಲಿನ ಕೆನೆ ತೆಗೆದು ಅದನ್ನ ಬೆಣ್ಣೆ ಮಾಡಿಕೊಂಡು ಅದರಿಂದ ತುಪ್ಪವನ್ನು ಕಾಯಿಸ್ಕೊಳ್ತಕ್ಕಂಥದ್ದು ಶ್ರೇಷ್ಠ. ಇಂತಹ ತುಪ್ಪವನ್ನು ನಾನು ಹೇಳ್ತಿರೋದು. ಹಾಗಾಗಿ ಈ ತುಪ್ಪದ ದೀಪ ಪ್ರತಿದಿನ ಎಲ್ಲರೂ ಹಚ್ಚೋದೇ ಆಗಲಿ, ತಾವು ಊಟಕ್ಕೆ ಬಳಸೋದೇ ಆಗಲಿ, ಊಟ ತಿಂಡಿಗಳಿಗೆ ಸ್ವಲ್ಪ ಕಷ್ಟ. ಎಲ್ರಿಗೂ ಅಷ್ಟು ವಿಭವ ಅಂದ್ರೆ ದುಡ್ಡು ಇರೋದಿಲ್ಲ. ಅದರಿಂದ ತಿಲ ತೈಲ, ತೈಲ ಅಂದ್ರೆ ಎಳ್ಳೆಣ್ಣೆ. ಸೊ ತಿಲ ಅಂದ್ರೆ ಎಳ್ಳು, ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥದ್ದು ಎಳ್ಳೆಣ್ಣೆ. ಈ ಎಳ್ಳೆಣ್ಣೆಯನ್ನ ದೀಪವನ್ನು ಹಚ್ಚಬೇಕು, ಬೇರೆ ಯಾವುದನ್ನು ಹಚ್ಚ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನು ಅಂದ್ರೆ, ಈ ಕೇರಳ ಪ್ರದೇಶದಲ್ಲಿ ಕೊಬ್ಬರಿ ಎಣ್ಣೆನಲ್ಲಿ ದೀಪ ಹಚ್ತಾರೆ, ಇನ್ನು ಕೆಲವು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಯಾವುದೋ ಎಣ್ಣೆಗಳಲ್ಲಿ ದೀಪ ಹಚ್ತಾರೆ. ಇದೆಲ್ಲ ಹಾಗೆ ಮತ್ತೆ ಲೆಕ್ಕಾಚಾರ ಅಂತ ಕೆಲವರು ಪ್ರಶ್ನೆ.
ಇದಕ್ಕೆ ಕೆಲವು ದೇಶಾಚಾರಗಳು ಅಂತ ಹೇಳುತ್ತೆ. ಯಾವ ದೇಶದಲ್ಲಿ ಏನು ಪ್ರಧಾನವಾಗಿ ಸಿಗುತ್ತೋ, ಹೇರಳವಾಗಿ ಇನ್ ಅಬಂಡೆನ್ಸ್ ಅಂತ ಹೇಳ್ತೀವಿ ನಾವು, ಹೇರಳವಾಗಿ ಯಾವ್ದು ಸಿಗುತ್ತೋ ಅದನ್ನ ಅವ್ರು ಬಳಸಿರ್ತಾರೆ ಅಷ್ಟೇ ಅನ್ನೋದು ಬಿಟ್ರೆ ಬೇರೆ ಏನೂ ಇಲ್ಲ ಅಲ್ಲಿ. ನಾವೇನು ಆ ದೇಶದಲ್ಲಿ ಇಲ್ಲ. ಅದೇ ಕೆಲವರು ಬಾರ್ಲಿ ಡೈಲಿ ತಿಂತಾರೆ. ನಾವು ಯಾಕೆ ತಿನ್ನೋದಿಲ್ಲ? ದಕ್ಷಿಣಾತ್ಯದವ್ರು, ನಾವು ಬೆಂಗಳೂರಿನವರು, ಮೈಸೂರಿನವರು, ಹುಬ್ಳಿನವರು, ಧಾರವಾಡದವರೆಲ್ಲ ಬಾರ್ಲಿ ತಿನ್ನೋದಿಲ್ಲ. ಬಾರ್ಲಿ ನಮ್ಮ ದೇಶ ಅನ್ನೋದು ಸಂಸ್ಕೃತದಲ್ಲಿ ಬೇಕಾದಷ್ಟು ಅರ್ಥ ಇದೆ. ದೇಶ ಅಂದ್ರೆ ಕಂಟ್ರಿ ಅನ್ನೋ ಅರ್ಥ ಇದೆ, ದೇಶ ಅಂದ್ರೆ ಸ್ಟೇಟ್ ರಾಜ್ಯ ಅನ್ನೋ ಅರ್ಥ ಇದೆ, ದೇಶ ಅಂದ್ರೆ ಪ್ರದೇಶ ಏರಿಯಾ ಅನ್ನೋ ಅರ್ಥ ಇದೆ, ದೇಶ ಅಂದ್ರೆ ಸ್ಪಾಟ್ ಈ ಜಾಗ ಅನ್ನೋ ಅರ್ಥ ಕೂಡ ಇದೆ. ಸೊ ನಮ್ಮ ಪ್ರದೇಶ, ನಾವು ವಾಸ ಮಾಡ್ತಕ್ಕಂತಹ ಒಂದು ಊರಿನಲ್ಲಿ ನಮಗೆ ಬಾರ್ಲಿ ಪ್ರಧಾನ ಆಹಾರ ಅಲ್ಲ. ದಾಕ್ಷಿಣಾತ್ಯರಿಗೆ ಪ್ರಧಾನ ಆಹಾರ ಬಂದು ಅಕ್ಕಿ, ಔತ್ತರೇಯರಿಗೆ ಪ್ರಧಾನ ಆಹಾರ ಬಂದ್ಬಿಟ್ಟು ಗೋಧಿ. ಅದಕ್ಕೆ ನಾವೆಲ್ಲ ಅಲ್ಲಿ ಚಪಾತಿ, ಪರೋಟ, ಅದೇನೋ ಪುಲ್ಕ ಈ ಥರದ್ದೆಲ್ಲ ಏನೇನೋ ತಿಂತಾ ಇರ್ತಾರೆ. ಹಾಗೆ ಲೆಕ್ಕಾಚಾರ. ಹಾಗೆ ಇಲ್ಲಿಗೆ ಬಂದಾಗಲೂ ಕೂಡ ಇಲ್ಲಿ ನಮಗೆ ಘೃತ ಅಥವಾ ತೈಲ ಇದು ಸಾಮಾನ್ಯವಾಗಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಕೂಡ ವಿಶೇಷವಾಗಿ ಕೆಲವು ವಿಶೇಷ ದಿನಗಳಿದ್ದು ನೀವು ತುಪ್ಪದ ದೀಪ ಹಚ್ಚಿ ಶ್ರೇಷ್ಠ. ಅದು ಇಲ್ಲ ನಾನೇನು ಹೇಳೋದೇ ಇಲ್ಲ. ತುಪ್ಪದ ದೀಪ ಶ್ರೇಷ್ಠ ಯಾವಾಗಲೂ. ಡೈಲಿ ಹಚ್ಚಕ್ಕೆ ಆಗೋದಿಲ್ಲ ಅದನ್ನ ಎಷ್ಟೋ ಜನಕ್ಕೆ. ಆದ್ರಿಂದ ಎಣ್ಣೆನಲ್ಲಿ ದೀಪ ಹಚ್ಚೋದು, ಆ ಎಣ್ಣೆ ಹಚ್ಚೋದಾಯ್ತು ಅಂದ್ರೆ ಎಳ್ಳೆಣ್ಣೆಯಲ್ಲಿ ಮಾತ್ರ ಹಚ್ಚಿ, ಬೇರೆ ಯಾವುದು ಬೇಕಾಗಿಲ್ಲ. ಎಳ್ಳೆಣ್ಣೆ ಬಿಟ್ಟು ಬೇರೆ ಯಾವ ಎಣ್ಣೆನೂ ಬೇಕಾಗಿಲ್ಲ. ಬಹುಶಃ ಇಷ್ಟು ಒಂದು ಸಣ್ಣ ವಿಚಾರ ಸಾಕು ಅಂತ ಅನ್ಸುತ್ತೆ. ಇನ್ನೇನಾದರೂ ಪ್ರಶ್ನೆಗಳಿತ್ತು ಅಂದರೆ ನೀವು ಮೆಸೇಜ್ ಮಾಡ್ಬೋದು ಅಥವಾ ಕೇಳ್ಬೋದು. ಸರ್ವೇ ಸುಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.